ಬೈಕ್ ಹತ್ತಿ ಈ ಬಾರಿ ಯಾವ ಕಡೆ ಪಯಣ ಅಂತ ಅನ್ಕೊಂಡ್ರ? ಹೌದು, ಅಪ್ಪು ಸರ್ ತರ ಇದ್ದ ಹುಡುಗ ಸಿಕ್ಕಿದ್ದಿದೆ ಊರಲ್ಲಿ. ಆದ್ರೆ ನಾವ್ ಯಾಕೆ ಆ ಊರಿಗೆ ಹೋದ್ವಿ ಅಂತ ಕೇಳಲಿಲ್ಲ. ಎಸ್, ಪಶ್ಚಿಮ ಘಟ್ಟದಲ್ಲಿರುವಂತಹ ಕಾಡಿನ ಶಾಲೆಗೆ ಮುದ್ದು ಮಕ್ಕಳು, ಅವರಿಗೆ ತಿಳಿದಂತಹ ಪ್ರತಿಭೆ, ನಿಷ್ಕಲ್ಮಶ ನಗು, ಹೊಸತನ್ನ ಕಲಿಬೇಕು ಅನ್ನುವಂತಹ ಹಂಬಲ, ವಿದ್ಯೆಯ ಮೇಲೆ ಶಿಕ್ಷಕರ ಮೇಲೆ ಅಪಾರವಾದ ಗೌರವ. ನಮಸ್ಕಾರ ಕರ್ನಾಟಕ, ನಾನು ನಿಮ್ಮ ಅಭಿಷೇಕ್ ತೀರ್ಥಹಳ್ಳಿ. ಸಿಟಿ ಮಧ್ಯೆ ಬೆಳೆದಿರೋ ನಮ್ಗೆ ಎಜುಕೇಶನ್ ಜೊತೆ ಎಲ್ಲ ಆಕ್ಟಿವಿಟಿ ಸಿಕ್ಕಿರುತ್ತೆ. ಆದ್ರೆ ಕಾಡು ಮನೆ ಮಕ್ಕಳಿಗೆ ಹೀಗಾಗಿ ಪ್ರಾರಂಭವಾಗಿದ್ದು ವನಗಿರಿಯ ರಂಗು, ಕಾಡಿನ ಮಕ್ಕಳ ಚಿತ್ರಕಥೆ. ರಕ್ಷಾ ಮತ್ತೆ ನಾನು ಬೆಳ್ಳಂಬೆಳಗ್ಗೆ ಉಡುಪಿ ಮಂಗಳೂರಿಂದ ಹೊರಟು ಕುಂದಾಪುರದ ರಟ್ಟಾಡಿಯಲ್ಲಿರುವಂತಹ ಒಂದು ಗ್ರಾಮೀಣ ಭಾಗದ ಶಾಲಾ ಮಕ್ಕಳಿಗೆ ಚಿತ್ರಕಲೆಯನ್ನ ಕಲಿಸೋದಕ್ಕೆ ಹೊರಟ್ವಿ. ನಾವು ಅವ್ರ ಜೊತೆ ಸೇರಿ ಮಕ್ಕಳಾಗ್ತಾ ಆಟ ಆಡ್ತಾ ಚಿತ್ರಕಲೆ, ಜಲವರ್ಣ, ಹೇಗೆ ಸುಲಭವಾಗಿ ಚಿತ್ರ ಬಿಡಿಸಬಹುದು, ಹಾಗೆ ಪರಿಸರದ ಬಗ್ಗೆ ಪಾಠವನ್ನ ಮಾಡಿದ್ವಿ. ಪಶ್ಚಿಮ ಘಟ್ಟಗಳು, ಕಾಡು, ಮಳೆ, ಪ್ರಾಣಿ, ಪ್ಲಾಸ್ಟಿಕ್ ತ್ಯಜಿಸಿ, ಮರ ಗಿಡ ನೆಡುವ, ಕಾಡು ಬೆಳೆಸಿ, ಸಿಂಗಳಿಕ, ಹೀಗೆ ಹಲವು ವಿಚಾರಗಳನ್ನ ನಾವು ಹೇಳ್ಕೊಡ್ತಾ ಸಮಯ ಹೋಗಿದ್ದೇ ಗೊತ್ತಾಗಿಲ್ಲ. ನಮ್ಮ ಇಂದಿನ ಕಲಾ ಸೇವೆಯಲ್ಲಿ ಜೊತೆಯಾಗಿದ್ದು ಸಹಾಯವಾಗಿದ್ದು ಜಯಶ್ರೀ ಎಂ ರಟ್ಟಿಹಳ್ಳಿ ಅವರು. ಶಾಲೆಯಲ್ಲಿರುವಂತಹ ಎಲ್ಲಾ ಮಕ್ಕಳಿಗೂ ಕೂಡ ಉಚಿತವಾಗಿ ಸಲಕರಣೆ